ಬೇಸಿಗೆಯಲ್ಲಿ ಬೈಕ್ ಹತ್ತುವ ಮುನ್ನ ಹುಷಾರ್. ಕೋಲಾರದಲ್ಲಿ ಪೊಲೀಸಪ್ಪನ ಬೈಕ್ ಏರಿದ ನಾಗಪ್ಪ. ಬೇಸಿಗೆಯಲ್ಲಿ ಬೈಕ್ ಹತ್ತುವ ಮುನ್ನ ಹುಷಾರ್. ಕೋಲಾರದಲ್ಲಿ ಪೊಲೀಸಪ್ಪನ ಬೈಕ್ ಏರಿದ ನಾಗಪ್ಪ. ಕೋಲಾರದ ಜೂನಿಯರ್ ಕಾಲೇಜು ಬಳಿ ಘಟನೆ. ಸಂಚಾರಿ ಠಾಣೆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಬೈಕ್ನಲ್ಲಿದ್ದ ಹಾವನ್ನ ರಕ್ಷಿಸಿದ ಸ್ನೇಕ್ ನಾಗರಾಜ್. ಬಿಸಿಲಿನ ಝಳ ತಾಳಲಾರದೆ ಬೈಕ್ನಲ್ಲಿ ಕುಳಿತಿದ್ದ ಸರ್ಪ. ಬೇಸಿಗೆಯಲ್ಲಿ ಬೈಕ್ ಹತ್ತುವ ಮುನ್ನ ಹುಷಾರ್. ಕೋಲಾರದಲ್ಲಿ ಪೊಲೀಸಪ್ಪನ ಬೈಕ್ ಏರಿದ ನಾಗಪ್ಪ. ಕೋಲಾರದ ಜೂನಿಯರ್ ಕಾಲೇಜು ಬಳಿ ಈ ಘಟನೆ ನಡೆದಿದೆ. ಸಂಚಾರಿ ಠಾಣೆಯ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯ ಬೈಕನ್ನೇರಿದೆ ನಾಗಪ್ಪ. ಬೈಕ್ನಲ್ಲಿದ್ದ ಹಾವನ್ನ ರಕ್ಷಿಸಿದ್ದಾರೆ ಸ್ನೇಕ್ ನಾಗರಾಜು. ಬಿಸಿಲಿನ ಝಳ ತಾಳದೆ ಬೈಕ್ನಲ್ಲಿ ಹತ್ತಿ ಕುಳಿತಿದೆ ಸರ್ಪ. ತುಂಬಾ ಬಿಸಿಲಿದೆ, ಹೊರಗಡೆ ಜನ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಈ ಹಾವು ಏನ್ ಮಾಡಬೇಕು? ಕೋಲಾರದಲ್ಲಿ ಈ ಒಂದು ಘಟನೆ ನಡೆದಿದೆ. ಜೂನಿಯರ್ ಕಾಲೇಜು ಬಳಿ ಈ ಒಂದು ಘಟನೆ ನಡೆದಿದೆ. ಸಂಚಾರಿ ಠಾಣೆಯ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯ ಬೈಕನ್ನು ಹೇರಿದೆ ನಾಗಪ್ಪ. ಬೈಕ್ನಲ್ಲಿದ್ದ ಹಾವನ್ನ ರಕ್ಷಿಸಿದ್ದಾರೆ ಸ್ನೇಕ್ ನಾಗರಾಜು. ತುಂಬಾ ಇದು ಅಷ್ಟೇ ಬಲಿಷ್ಠವಾಗಿ ನಡೆಸಿ ಕಡಿದ್ರು ಸಹ ಮಾಮೂಲಿ ಅಪಾಯ ಇಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಹಣೆ ಕೊಡೋದಿಲ್ಲ, ಕೊಡೋದಿಲ್ಲ. ಇದು ಹೆಚ್ಚಾಗಿ ತೆಂಗಿನ ಮರಗಳು, ಸ್ವೀಟ್ ಮನೆಗಳು, ಇಂಜಿನ್ ಮನೆಗಳಲ್ಲಿ ಹೆಚ್ಚಾಗಿ ವಾಸ ಮಾಡುವಂತ ಜೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.